ಟಾಕ್ಸಿಕ್ ಮೂವಿ ಮತ್ತೆ ಪೋಸ್ಟ್ಪೋನ್ ಆಯಿತು. ಒಂದು ಮೂವಿನ ಪದೇ ಪದೇ ಮುಂದಕ್ಕೆ ಹಾಕ್ತಾ ಇದ್ದರೆ ಜನರಿಗೆ ಕ್ಯೂರಿಯಾಸಿಟಿ ಹೋಗಿ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟೇ ಒಳ್ಳೆ ಕಾಸ್ಟಿಂಗ್ ಕೊಟ್ಟಿರ್ಬೋದು, ಎಷ್ಟೇ ಒಳ್ಳೆ ಪ್ರಮೋಷನ್ ಮಾಡಿರ್ಬೋದು, ಬಟ್ ಇಷ್ಟೊಂದು ಸಲ ಮುಂದಕ್ಕೆ ಹಾಕೋದು ಸರಿ ಕಾಣಿಸಲ್ಲ. ಲಿಟ್ರಲಿ 3 to 4 years ಆದಮೇಲೆ ಮೂವಿಯ ಪುಟ್ಟ ಟೀಸರ್ಸ್ ಎಲ್ಲ ರಿಲೀಸ್ ಆದಮೇಲೆ ಆ್ಯಂಡ್ ಕಾಸ್ಟ್ ಅವ್ರದ್ದು ಪೋಸ್ಟ್ ಎಲ್ಲ ಒಂದೊಂದಾಗಿ ಬಿಟ್ಟ ಮೇಲೆ ಅಷ್ಟೇ ಯಾಕೆ ಯಶ್ ಅವರ ಹೊಸ ಲುಕ್ನೇ ರಿವೀಲ್ ಮಾಡಿದ್ಮೇಲೆ ಮೂವಿ ಪೋಸ್ಟ್ಪೋನ್ ಮಾಡಿದ್ದು ನನಗೆ ಯಾಕೋ ಪರ್ಸ್ನಲಿ ಎಕ್ಸೈಟಿಂಗ್ ಅಂತ ಅನಿಸ್ಲಿಲ್ಲ. ಇದು ನೆಗೆಟಿವ್ ಆಗೋದೇ ಜಾಸ್ತಿ ಅಂತ ಅನಿಸ್ತು ಮೂವಿಗೆ. ಯಶ್ ಅವರು ಮೂವಿ ಪೋಸ್ಟ್ಪೋನ್ ಆಗ್ತಿರೋ ಅದನ್ನು ಅನೌನ್ಸ್ ಮಾಡಿದ್ಮೇಲೆ ತುಂಬ ರೂಮರ್ಸ್ ಹರಿದಾಡ್ತಾ ಇದೆ. ದುರಂಧರ್ 2 March 19th ರಿಲೀಸ್ ಆಗೋದಿತ್ತು. ಸೊ ಮೂವಿಗೆ ಅವರ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಕ್ಲ್ಯಾಶ್ ಆಗುತ್ತೆ, ಫ್ಲಾಪ್ ಆಗುತ್ತೆ ಅನ್ನೋದ್ರ ಮೇಲೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೀಗೆ ಪ್ರೊಡಕ್ಷನ್ ಇಶ್ಯೂ ಬಂತು. ಹೀಗೆ ತುಂಬ ಊಹಾಪೋಹಗಳು ಹರಿದಾಡ್ತಾ ಇದೆ ಇಂಡಸ್ಟ್ರಿಯಲ್ಲಿ. ಯಶ್ ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡಿರೋದೇನೆಂದರೆ ಈಗಾಗಲೇ ಮಿಡಲ್ ಈಸ್ಟ್ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ಆ್ಯಂಡ್ ನಾವು ಈ ಮೂವಿಯನ್ನು ಆ ಆಡಿಯನ್ಸ್ನ ಕೂಡ ತಲೆಯಲ್ಲಿಟ್ಕೊಂಡು ಅವ್ರಿಗೆ ತಲುಪೋ ಹಾಗೆ ಕೂಡ ಮಾಡಿದ್ದೀವಿ. ಸೊ ಇವಾಗ March 19th ಆ ಮೂವಿ ರಿಲೀಸ್ ಮಾಡಿದ್ರೆ ಅವ್ರಿಗೆ ಈ ಮೂವಿ ರೀಚ್ ಆಗಲ್ಲ. ಸೊ ನಮ್ಮ ಮುಂದಿನ ರಿಲೀಸ್ ಡೇಟ್ ಬಂದು June 4th ಅಂತ ಅನೌನ್ಸ್ ಮಾಡಿದ್ದಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೇರ್. ಆ್ಯಂಡ್ ಹೇಳಿದ ಡೇಟ್ನ ಮಿಸ್ ಮಾಡದೆ ಯಾವಾಗಲೂ ಕ್ರೆಡಿಬಿಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಅಂಥ ಯಶ್ ಅವರಿಗೆ ಈ ಮೂವಿ ರಿಲೀಸ್ನ ಪೋಸ್ಟ್ಪೋನ್ ಮಾಡಬೇಕಾಗಿ ಬಂದಿರೋದು ತುಂಬ ಟಫ್ ಡಿಸಿಷನ್ನೇ ಆಗಿರುತ್ತೆ. ಐ ಅಂಡರ್ಸ್ಟ್ಯಾಂಡ್. ಅಷ್ಟೊಂದು ಬಜೆಟ್ ಹಾಕಿದ ಮೇಲೆ ಅದರ ರಿಕವರಿ ಮೇಲೆ, ಮೂವಿಯ ಸಕ್ಸಸ್ ಮೇಲೆ ಡೆಫಿನೆಟ್ಲಿ ವರಿ ಇರುತ್ತೆ. ಬಟ್ ಯಶ್ ಅವರು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಳೆದಿರೋವಂಥವ್ರು ಮೂವಿ ಇಂಡಸ್ಟ್ರಿಯಲ್ಲಿ. ಅವ್ರಿಗೇನು ಫ್ಯಾಂಡಮ್ ಸಿಕ್ಕಿದೆ ಇವಾಗ, ಅದು ಜನರು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಹೊಗಳಿ ಆಕ್ಸೆಪ್ಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿರೋದಕ್ಕೇ ಸಿಕ್ಕಿರುವಂಥ ಫ್ಯಾಂಡಮ್. ಹೀಗಿರುವಾಗ ಅಷ್ಟೊಂದು ಸಕ್ಸಸ್ ಸಿಕ್ಕ ಮೇಲೆ ಯಶ್ ಅವರು ಅವರ ಸ್ಕ್ರೀನ್ ಪ್ರೆಸೆನ್ಸ್ನ ಕಡಿಮೆ ಮಾಡಿಕೊಂಡು 4 ವರ್ಷಕ್ಕೆ ಒಂದು ಮೂವಿ ಅಂತ ಮಾಡಿದ್ದು ಅವ್ರಿಗೆಲ್ಲೋ ಮೈನಸ್ ಆಗುತ್ತೇನೋ ಅಂತ ಅನಿಸ್ತು. ಬಿಕಾಸ್ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಅಫ್ಕೋರ್ಸ್ ಟಾಕ್ಸಿಕ್ಗೆ ಯಶ್ ಅವರು ಅವರ ಬೆಸ್ಟ್ ಎಫರ್ಟ್ಸ್ನ ಹಾಕಿದ್ದಾರೆ, ಬಟ್ ಅವರ ಪ್ರೈಮ್ ಕರಿಯರ್ನ 4 ಲಾಂಗ್ ಇಯರ್ಸ್ ಆಲ್ರೆಡಿ ಹೋಗಿದೆ. ಆ್ಯಂಡ್ ಪರ್ಸ್ನಲಿ ನನಗೆ ಯಶ್ ಅವರ ಪ್ರೆಸೆನ್ಸ್ನ ಬಿಟ್ಟರೆ ಆ ಮೂವಿಯಲ್ಲಿ ಇಂಪ್ರೆಸ್ ಆಗುವಂಥ ಎಲಿಮೆಂಟ್ ಏನೂ ಕಾಣಿಸಲಿಲ್ಲ. ಪ್ಯೂರ್ ಬ್ಲಡ್ ಶೆಡ್ ಆ್ಯಂಡ್ ತುಂಬ ಟಾಕ್ಸಿಕ್ ಇಸ್ ಸೋ ಮಚ್ ಟಾಕ್ಸಿಕ್ ಅಂತ ಅನಿಸ್ತು. ಆ್ಯಂಡ್ ನ್ಯೂಟ್ರಲ್ ಆಡಿಯನ್ಸ್ ಈ ಮೂವಿನ ಒಪ್ಕೊಳ್ಳೋದು ಸದ್ಯಕ್ಕೆ ಟೀಸರ್ ಎಲ್ಲ ನೋಡಿ ಸ್ವಲ್ಪ ಕಷ್ಟನ ಅಂತ ಅನಿಸ್ತು. ಅಫ್ಕೋರ್ಸ್ ಫ್ಯಾನ್ಸ್ ಮೂವಿ ಡೆಫಿನೆಟ್ಟಾಗಿ ನೋಡ್ತಾರೆ. ಆ್ಯಂಡ್ ತುಂಬ ಜನ ಸ್ಟಾರ್ಸ್ ಇದ್ದರೆ, ತುಂಬ ಚೆನ್ನಾಗಿ VFX ಇದ್ದರೆ, ತುಂಬ ಬ್ಲಡ್ ಶೆಡ್ ಇದ್ದರೆ ಮಾತ್ರ ಮೂವಿನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಲ್ಲ. ಇವಾಗ ಜನರು ಹೊಸ ಕತೆಗಳನ್ನ ಮತ್ತು ಹೊಸ ಪ್ರತಿಭೆಗಳನ್ನ ಅಪ್ರಿಷಿಯೇಟ್ ಮಾಡೋದು ಕಲ್ತಿದ್ದಾರೆ. ಇಷ್ಟು ಎಲ್ಲದರ ಮಧ್ಯ ಇದರ್ ಟಾಕ್ಸಿಕ್ ಹ್ಯೂಜ್ ಹಿಟ್ಟಾಗಿ ರೆಕಾರ್ಡ್ಸಲ್ಲೇ ಹೊಸ ಅಧ್ಯಾಯ ಬರೆಯುತ್ತೆ, ಹಾಗಾಗಲಿ ಅನ್ನೋದೇ ನನ್ನ ಆರ್ ಎಲ್ಲರಿಗೂ ಲೆಸನ್ ಆಗೋ ಥರ ಫೇಲ್ ಆಗುತ್ತೆ. ದೇರ್ ಇಸ್ ನೋ ಇನ್ ಬಿಟ್ವೀನ್ ಈ ಮೂವಿಗೆ. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ಸದ್ಯಕ್ಕೆ ಇಷ್ಟೇ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.